ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ ಸೌಜನ್ಯಾಳ ಬಗ್ಗೆ ಮತ್ತು ಅವರ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಲ್ಲಿ ಕರ್ನಾಟಕದಾದ್ಯಂತ ಜಗತ್ತಿನಾದ್ಯಂತ ಎಲ್ಲವನ್ನು ನೋಡಿ 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 ಕೇಳಿ 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 ಅಪ್ಪ ಅಂದರೆ ತಲೆ ಹುಚ್ಚು ಹಿಡಿದು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ವಿಡಿಯೋ ಮಾಡಿ ನಿಮಗೆ ತಿಳಿಸ್ಬೇಕನ್ನೋದೇನಿಲ್ಲ, ಅತಿ ಹೆಚ್ಚಾಗಿ ಆಗಾವಾಗಲೇ ನಿಮಗೆಲ್ಲ ತಿಳಿದಿರಬಹುದು, ತಿಳಿಯದೇ ಇರಬಹುದು. ಏನೋ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ, ಅನಾಮಿಕ ವ್ಯಕ್ತಿ ಭೀಮಾ ಅಂತ ಬರ್ತಾನೆ. ಬಂದಂಥ ವ್ಯಕ್ತಿ ಎಲ್ಲಿ ಬೇಕಲ್ಲಿ ಎಲ್ಲಿ ಬೇಕಲ್ಲಿ ಹೆಣಗಳನ್ನು ಕೂತು ಹಾಕಿದ್ದೀನಿ. ನನ್ನ ಕೈಯಿಂದ ಗ್ರಾಮ ಪಂಚಾಯತಿಯಲ್ಲ, ದೇವಸ್ಥಾನದ ಧರ್ಮಸ್ಥಳ ದೇವಸ್ಥಾನದಲ್ಲಿರ್ತಕ್ಕಂತಹ ಕಚೇರಿ ಏನಿರುತ್ತೆ ಅಂದರೆ ಆಡಳಿತ ಕಚೇರಿ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಮ್ಯಾನೇಜರ್, ಸೂಪರ್ವೈಸರ್, ಏನೋ ಒಂದಿಷ್ಟು ಉತ್ತಮ ಅಧಿಕಾರಿಗಳು ಅವ್ರುಗಳು ಏನು ಮಾಡಿದ್ದಾರೆ ಅಂದರೆ ಇವನಿಗೆ ಎಲ್ಲ ರೀತಿಯಾದ ಒಂದಿಷ್ಟು ಹೆಣಗಳನ್ನು ಊತು ಹಾಕಲಿಕ್ಕೆ ಹೇಳಿದ್ದಾರೆ. ತಾನಾಗಿಯೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಇದು. ಇವತ್ತು ಇಂಡಿಯಾ ಟುಡೇ, ಆಜ್ ತಕ್, ಇಂಡಿಯಾ ಟಾಪ್ ನ್ಯಾಷನಲ್ ನ್ಯೂಸ್, ವರ್ಲ್ಡ್ ನ್ಯೂಸ್ನಲ್ಲಿ ಅವನನ್ನು ಕನ್ನಡದಲ್ಲಿ ನಮ್ಮ ಕನ್ನಡ ಪತ್ರಕರ್ತರು ಅವನನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಸ್ವತಃ ಅವನೇ ಹೇಳಿದಾನೆ, ಅವನು ಒಬ್ಬನೇ ಇಲ್ಲ 5 ಜನಗಳಿದ್ದಾರೆ ಅಂತ ಹೇಳಿದಾನೆ. ಹಾಗೆಯೇ 5 ಜನಗಳು ಯಾರಪ್ಪ ಅಂದರೆ ಅವರ ಪರಿಚಯದವರೇ, ಅವರು ತಿಳಿದವರೇ ಎಲ್ಲರೂ ಕೂಡಿ ಈ ಕೆಲಸವನ್ನು ಹೇಳಿದ ತಕ್ಷಣ ಕೆಲಸವನ್ನು ಮಾಡಿ ಹಾಕಿದ್ದಾರೆ. ಆದರೆ ಅವರು ತೋರಿಸಿರ್ತಕ್ಕಂಥ ಎಲ್ಲ 13 ಪಾಯಿಂಟ್ಗಳಲ್ಲಿ ಕೂಡ ಇವತ್ತಿನವರೆಗೂ 6 ಒಳಗೆ ಮಾತ್ರ ಅಸ್ಥಿಪಂಜರಗಳು ಸಿಕ್ಕಿದೆ. ಆ ಅಸ್ಥಿಪಂಜರಗಳ ಗಂಡು ಮಕ್ಕಳ ಅಸ್ಥಿಪಂಜರಗಳಾಗಿವೆ ಅಂತ SIT ಇನ್ನೂ ಯಾವುದೇ ರೀತಿಯಾದ ಅವು ಸಿಕ್ಕಿದೆ, ಇದು ಸಿಕ್ಕಿದೆ, ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತ ಯಾವುದೇ ರೀತಿಯ SIT ತಂಡವು ಸಮೂಹ ಮಾಧ್ಯಮಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಪ್ರಚಾರವನ್ನು, ಯಾವುದೇ ರೀತಿಯ ವಿಷಯವನ್ನು ಪ್ರಸ್ತುತ ಮಾಡಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಹೋಗಿ ಗ್ರೌಂಡ್ ರಿಪೋರ್ಟ್ ಅಂತ ಮಾಡಿರ್ತಕ್ಕಂತಹ ಕುಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಹಾಗೆಯೇ MS ದೂತ ಅವರು ಎಲ್ಲ ರೀತಿ ಅಂದರೆ ನಮಗೆ ಇರ್ತಕ್ಕಂಥ ಒಂದು ಕ್ವಶನ್ಸ್ ಏನಪ್ಪ ಅಂದರೆ, ಯಾರು ಮಾಡಿದ್ದಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಷ್ಟೇ. ಯಾವುದೇ ಧರ್ಮ, ಜಾತಿ, ಅದು ಇದು ನಮ್ಗೆ ಯಾವುದೇ ರೀತಿಯಾದಂಥ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಮನುಷ್ಯತ್ವಕ್ಕಿಂತ ಮುಂಚೆ ಸಂಸ್ಕೃತಿ ನಮ್ಮದು. ಸಂಸ್ಕೃತಿ ಅಂದರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸ್ಥಾನ ಮಾನವನ್ನು ಕೊಡ್ತಕ್ಕಂಥದ್ದು. ಆದರೆ ನಮ್ಮ ಜನಗಳು ಮಾಡ್ತಿರ್ತಕ್ಕಂತಹ ಕೆಲವು ಕೃತ್ಯಗಳು, ಹಣ ಇದ್ದವರು ಇಲ್ಲದೆ ಇರೋರು, ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ ರೀ, ಯಾವುದೇ ರೀತಿಯಾದ ಯಾರದ ಮೇಲೆ ಅಪವಾದನ್ನು ಮಾಡುವುದು ಕಾನೂನು ಬಾಹಿರ. ಏನಪ್ಪ, ಧರ್ಮಸ್ಥಳದಲ್ಲಿ ಅಂದರೆ ಧರ್ಮಸ್ಥಳ ಹೆಸರನ್ನು ಕೂಡ ಹಾಳು ಮಾಡುವಂತಹ ವಿಷಯ ಹಾಳು ಮಾಡುವಂಥವನು ಅಲ್ಲ. ನಾನು ಒಬ್ಬ ಹಿಂದುವಾಗಿ ನಮ್ಮ ಜನಗಳಿಗೆ ತಿಳಿ ಹೇಳುವುದೇನಪ್ಪ ಅಂದರೆ, ಒಬ್ಬ ಹಿಂದುವಾಗಿ ಹಿಂದೂ ಪರ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಜನಗಳು ಒಂದು ಕಾಸ್ಟು, ಜಾತಿ, ಮೇಲು ಕೀಳು ಅಂತ ಬಡ್ದಾಡ್ತಾ ಇದ್ದರೆ ಮುಂದಿನ ರೀತಿಯಲ್ಲಿ ಯಾವ್ಯಾವ ರೀತಿಯಾದಂಥ ಕಷ್ಟಗಳು, ನೋವುಗಳು, ನಲಿವುಗಳು ಬರ್ತವೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಮುನ್ನೆಚ್ಚರಿಕೆ ಕ್ರಮ ಮಂಜುನಾಥ ದೇವರು ಎಲ್ಲ ರೀತಿಯಾದಂತಹ ನಮಗೆ ಒಳ್ಳೆಯದು ಮಾಡಲಿ. ನಾವು ಯಾವುದೇ ಮಂಜುನಾಥ ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಕಚೇರಿಗಳನ್ನು ಯಾವುದೇ ರೀತಿಯಾದಂಥ ದ್ವೇಷಗಳನ್ನು ಮಾಡುತ್ತಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ರೇಪ್ ಆ್ಯಂಡ್ ಮರ್ಡರ್ನ ಅತಿ ಹೆಚ್ಚಾಗಿ ಆಗಿವೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಕಾನೂನು ಕ್ರಮ ಸರಿಯಾಗಿ ನಡೀತಾ ಇಲ್ಲ. ಇದಕ್ಕೂ ಮುಂಚೆ ನಾನು ಜಾಸ್ತಿ ವೀಡಿಯೋಗಳನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ವೀಡಿಯೋಗಳು ವೈರಲ್ ಆಗಿಲ್ಲ. ವಿಡಿಯೋ ವೈರಲ್ ಆಗಲಿ ಬಿಡಲಿ, ನನಗೆ ಅದು ಸಂಬಂಧ ಬೇಕಿಲ್ಲ. ಅಂದರೆ ನಾನು ಒಬ್ಬ ಪ್ರಜೆಯಾಗಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಗ್ರಾಮೀಣ ಭಾಗದ ಸಾಮಾನ್ಯ ವರ್ಗದ ವ್ಯಕ್ತಿಯಾಗಿ ಎಲ್ಲರೂ ಏನು ಮಾಡಬೇಕು ಅಂದರೆ ಪ್ರಶ್ನೆಯನ್ನು ಮಾಡಬೇಕು.
ಯಾರ್ದು ತಪ್ಪು ಯಾರ್ದು ಸರಿ ಇರ್ತಾರೋ, ಹಣ ಇದ್ದವನು ಇಲ್ಲದೆ ಇರೋವನು ಯಾವನಾದರೂ ಏನ್ರಿ ತಪ್ಪೆ. ಕಾನೂನು ಪ್ರಕಾರ ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ಮಾಡಿದ್ದೇ ಆದರೆ ಅವನನ್ನು ಕಾನೂನು ಪ್ರಕಾರ ಜೈಲಿಗೆ ಹಾಕಬೇಕು, ಅವ್ರಿಗೆ ಆದಂಥ ಕಠಿಣ ಶಿಕ್ಷೆಗಳನ್ನು ಮಾಡಬೇಕು. ರೇಪ್ ಆ್ಯಂಡ್ ಮರ್ಡರ್ ಮಾಡಿರತಕ್ಕಂಥದ್ದು ಯಾವುದೇ ರೀತಿಯಾದ ಸಮಸ್ಯೆಗಳು ಕಂಡು ಬಂದಲ್ಲಿ ಯಾವುದೇ ವ್ಯಕ್ತಿಗಳನ್ನಾಗಲಿ ಅಲ್ಲಿಂದಲ್ಲೇ ಅವನ್ನ ಗುಂಡಿಟ್ಟು ಸಾಯ ಹೊಡಿಬೇಕು. ಆ ರೀತಿಯಾದಂಥ ಕ್ರಮವನ್ನು ಜನಗಳು ತರಲೇಬೇಕು. ಜನಗಳು ಯಾವತ್ತು ನಾನು ಒಂದು ಜನಗಳಿಗೆ ಕೇಳೋದೇನಪ್ಪ ಅಂದರೆ, ಇವತ್ತಿನ ರಾಜಕೀಯ ವ್ಯಕ್ತಿಗಳು ಏನಿದ್ದಾರೆ ಅವ್ರಿಗೆ ಇಷ್ಟ ಬಂದಿದ್ದನ್ನು ಮಾಡ್ತಾಯಿದ್ದಾರೆ ಹೊರತು ಜನಗಳಿಗೆ ನೋವೇನು, ಕಷ್ಟ ಏನು, ತೊಂದರೆ ಏನು, ಅವ್ರಿಗೆ ಏನು ಬೇಕು, ಯಾವ ಸೌಲಭ್ಯ ಬೇಕು, ಏನು ಬೇಕು ಎನ್ನುವುದರ ಬಗ್ಗೆ ಯಾವುದೇ ರೀತಿಯಾದ ಚಿಂತನೆ ಮಾಡುತ್ತಿಲ್ಲ. ಹೀಗೆ ಹೋದರೆ ಮುಂದೆ ಹೇಗೆ ಇದರ ಬಗ್ಗೆ ಕೇಳೋದಿಲ್ಲ. ಹೋಗಲಿ, ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರ ಏನಪ್ಪ ಅಂದರೆ, ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ 1.5 ಎಕರೆ ಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನ ಇದೆ ಧರ್ಮಸ್ಥಳದಲ್ಲಿ. ಅದು ಸಾರ್ವಜನಿಕರ ದೇವಾಲಯ, ಅಂದರೆ ಎಲ್ಲ ಭಕ್ತರ ದೇವಾಲಯ. ಒಂದು ದೇವಾಲಯ ಅಂದಮೇಲೆ ಯಾವುದೇ ಒಬ್ಬ ಪ್ರೈವೇಟ್ ಅಂದರೆ ಒಬ್ಬ ನಿನ್ನ ಸ್ವಂತ ವ್ಯಕ್ತಿತ್ವಕ್ಕಾಗಿ ನೀನು ನಿನ್ನ ಹೆಸರಿನಲ್ಲಿ ವ್ಯಕ್ತ ಮಾಡಿಸ್ಕೊಳ್ಳೋದು ತಪ್ಪು. ಇದಕ್ಕೆ ಆದಂಥ ಮೂಲ ದಾಖಲಾತಿಗಳು ಇದ್ದಾವೆ. ಹಾಗೆ ಕುಡ್ಲ ರ್ಯಾಂಪೇಜ್ ಅವರು ಇದು ಧರ್ಮಸ್ಥಳ ದೇವಸ್ಥಾನದ 1.7 ಎಕರೆ ಸ್ಥಳದ ಸ್ಥಳವೇನಿದೆ, ಆ ಸ್ಥಳವು ಹೆಗ್ಗಡೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಯಾಕೆ ಆಗಿದೆ ಇದರ ಬಗ್ಗೆ ಯಾರು ಕೇಳೋರಿಲ್ವಾ? ಹಿಂದೂ ಅಂದರೆ ಜೈನು, ಹಿಂದೂ ಎಲ್ಲರೂ ಒಂದೇ. ನಾನು ಯಾವುದೇ ಜಾತಿಯನ್ನು ಹಿಂದೆ ಮಾಡಿ ನಾವು ಮಾತಾಡೋಕ್ಕೆ ಬಂದಿಲ್ಲ. ನನಗೆ ತಿಳಿದಿರೋ ಪ್ರಕಾರ ಒಂದು ಹೆಣ್ಮಗಳಿಗೆ ನ್ಯಾಯವನ್ನು ಕೊಡಿಸಿ, ಆಗಲಿಲ್ಲ. ಜನಗಳಿಗೆ SIT ಅಂತ ಮಾಡಿದರು. SIT ಇನ್ನೂ ವರದಿಯನ್ನು ಯಾವತ್ತೂ ಅರ್ಧಕ್ಕೆ ನಿಲ್ಲಿಸುವಂಥ ಕೆಲಸ ಕಾರ್ಯಗಳು SIT ಮಾಡಲ್ಲ ಅಂದರೆ SIT ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳನ್ನು ತಪ್ಪು ಸರಿ ಎಲ್ಲವನ್ನು ಪರೀಕ್ಷೆ ಮಾಡಿ ಅದಕ್ಕೊಂದು ಮೂಲವನ್ನು ತಂದು ಕೊಡಬೇಕು. ಇವತ್ತಿನವರೆಗೂ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಅಭಿಮಾನ ಭಕ್ತಿ ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ. ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಧರ್ಮಸ್ಥಳದ ಭಕ್ತನಾಗಿ ನಾನು ಮಾತಾಡ್ತಿದ್ದೀನಿ. ಅಂದರೆ ನನಗೆ ದೇವರು ಅಷ್ಟೇ, ಮನುಷ್ಯನಲ್ಲಿ ಮನುಷ್ಯ ದೇವರು. ಅಂದರೆ ದೇವರು ಮನುಷ್ಯನನ್ನು ನಂಬಿಕೊಂಡು ಬಾಳ್ತಾ ಇದ್ದಾನೆ ಇವತ್ತಿನ ಮಟ್ಟಿಗೆ. ಜನಗಳಿಗೆ ದೇವರು ಅಂದರೆ ನಂಬಿಕೆ. ಆ ಮಂಜುನಾಥ ಎಲ್ಲ ರೀತಿಯಾದ ಯಾರು ಸರಿ ಮಾಡಿದರೆ ತಪ್ಪು ಮಾಡಿದರೆ ಅವ್ರುಗಳಿಗೆ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ. ಅದರ ಬಗ್ಗೆ ಎಷ್ಟೋ ಕುಡ್ಲ ರ್ಯಾಂಪೇಜು ಮತ್ತು ಹಲವು ಚಂದನಗೌಡ, ನ್ಯೂಸ್ ಅಲರ್ಟ್ ಚಂದನಗೌಡ, ಈ ಎಲ್ಲ ರೀತಿಯ ಯೂಟ್ಯೂಬರ್ಸ್ಗಳ ಅಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಪಂಚ್ಗಳನ್ನು ತಗೊಂಡು ಅವ್ರ ಮೇಲೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿರುವುದನ್ನು ನೀವು ನೋಡಿರ್ತೀರಿ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಮಾಡೋ ವೀಡಿಯೋ ಲೇಟ್ ಆಯಿತು, ನನಗೆ ಕೆಲಸದ ಅಭಾವಗಳಿರೋದರಿಂದ ಎಲ್ಲ ರೀತಿಯಿಂದ ಆಗ್ತಾಯಿದೆ. ಇದ್ರ ಬಗ್ಗೆ ಹೇಳೋರು ಯಾರು, ಕೇಳೋರು ಸದನದಲ್ಲಿ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ, ಹೆಂಗೆಂಗೋ ಮಾತಾಡ್ತಾ ಇದ್ದಾರೆ. ಈ ಒಬ್ಬನು ಬರ್ತಾನೆ, ಅವರಿಗೆ ರೇಪೇ ಆಗಿಲ್ಲ, ಅವರು ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಒಬ್ಬರು ಹೇಳ್ತಾರೆ. ಒಬ್ಬರು ಬರ್ತಾರೆ, ಅವ್ರ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಂತ ಹೇಳ್ತಾರೆ, ಸಂತೋಷ್ ರಾವೇ ಮಾಡಿದ್ದಾನೆ ಅಂತ ಹೇಳ್ತಾರೆ. ಒಂದಿಷ್ಟು ಜನ ಅದು ಇದು ಎಲ್ಲವನ್ನು ಕೇಳಿ ಎಲ್ಲವನ್ನು ನೋಡಿ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ, ಎಲ್ಲಿದ್ದೀವಿ, ನಮ್ಮ ಕಾನೂನಿನ ಪ್ರಕಾರ ಏನು ನಡೀತಾ ಇದೆ, ಏನು ನಡಿಬೇಕಾಗಿತ್ತು ಅನ್ನೋದನ್ನು ಮರೆತು ಇದು ಷಡ್ಯಂತ್ರ, ಅದು ಇದು ಅಜೆಂಡಾ ನಮಗೇನು ಬೇಕಾಗಿಲ್ಲ ರೀ. ಹೆಣ್ಮಗಳಿಗೆ ಅಂದರೆ ಹೆಣ್ಮಗಳಿಗೆ ಏನು ಬೇಕು, ಒಳ್ಳೆ ಸ್ಥಾನವನ್ನು ಕೊಡಬೇಕು, ಒಳ್ಳೆಯ ಹೆಣ್ಮಗಳು. ಆ ಹೆಣ್ಣು ಮಗಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿರತಕ್ಕಂತಹ ಎಲ್ಲ ಯಾರು ಕೇಸ್ನಲ್ಲಿ ಸಂಬಂಧಪಟ್ಟವ್ರನ್ನ ಯಾಕೆ ನೋಟಿಸ್ ಕೊಟ್ಟಿಲ್ಲ? ನೀವು ಯಾಕೆ ಕೊಟ್ಟಿಲ್ಲ? ಕಾನೂನಿನ ಪ್ರಕಾರ ಅವರಿಗೆ ನೀವು ನೋಟಿಸನ್ನು ಕೊಡಬೇಕು. ನೋಟಿಸನ್ನು ಕೂಡ ಕೊಟ್ಟಿಲ್ಲ. ಎಲ್ಲವನ್ನು ನೋಡಿ ಎಲ್ಲವನ್ನು ಸಂಕ್ಷಿಪ್ತ ಅಂದರೆ ಅತಿ ಡಿಪ್ತಾಗಿ ಹೋಗಿ ಎಲ್ಲ ರೀತಿಯ ಎಲ್ಲ ವೀಡಿಯೋಗಳನ್ನು ತಿಳಿದಿದ್ದೀನಿ, ಎಲ್ಲ ವೀಡಿಯೋಗಳನ್ನು ನೋಡಿದ್ದೀನಿ. ನೋಡಿ
ಅಲ್ಲಿರ್ತಕ್ಕಂಥದ್ದು ನೈಜ ಅನಿಸುತ್ತೆ ಅನ್ನೋದರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಯಾವುದೇ ಊಹಾಪೋಹಗಳನ್ನು ಅತಿ ಇದು ಅಂತ ಯಾವುದೇ ರೀತಿಯ ಮಾತುಗಳನ್ನು ನಾನು ಮಾತಾಡ್ತಾ ಇಲ್ಲ. ನನಗೆ ಆ ಹೆಣ್ಣು ಮಗಳ ಅಕ್ಕ ಸೌಜನ್ಯಾಳ ಅಕ್ಕನಿಗೆ ಒಳ್ಳೆಯ ಕಾನೂನಿನ ಪ್ರಕಾರ ನ್ಯಾಯ ಒದಗಿಸ್ಕೊಡ್ಬೇಕು. ಇದರ ಬಗ್ಗೆ ಈಗಿನ ಸರ್ಕಾರ, ಕರ್ನಾಟಕ ರಾಜಕೀಯ ಜನರು ಎಲ್ಲರೂ ಕೂಡಿ ಆ ಅಕ್ಕನಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಪ್ರಕಾರಗಳು ಹೇಗಿರುತ್ತೆ, ಹೇಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಇದೇ ರೀತಿಯ ಇನ್ನು ಮುಂದೆ ಎಲ್ಲ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಲೈಕ್ ಮಾಡಿರಿ. ತಿಳಿದಿದ್ರು ನಿಮಗೇನು ತಿಳಿದೈತಿ ಅದ್ರ ಬಗ್ಗೆ ಬೇಕಿದ್ರೆ ಕಮೆಂಟನ್ನು ಮಾಡಿರಿ. ನಾನು ನನ್ನ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ವರದಿಗಳನ್ನು ನೀಡಿದರೆ ಮುಂದಿನ ವೀಡಿಯೋಗಳಲ್ಲಿ ನಾನೆಲ್ಲವನ್ನು ಸರಿಯನ್ನು ಮಾಡಿಕೊಂಡು ಹೋಗ್ತೀನಿ. ನನಗೆ ಇವಾಗ ಮಾಡ್ತಿರ್ತಕ್ಕಂಥ ವೀಡಿಯೋಗಳು ನನಗೆ ತಿಳಿದಿರೋ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ನಿಮಗೆ ತಿಳಿದಿರೋ ಮಾಹಿತಿಗಳನ್ನು ನೀವು ನನಗೆ ತಿಳಿಸಿ. ಒಳ್ಳೆಯ ನನ್ನನ್ನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿ. ನಾನು ಯಾವುದೇ ರೀತಿಯ ಭ್ರಷ್ಟ ವಿರೋಧಿ ಅದರಲ್ಲಿ ಯಾವುದೇ ರೀತಿಯಾಗಿ ನಾನಿಲ್ಲ. ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನ್ನನ್ನು ನೋಡಿ. ನಿಮಗೆ ಮಾಡಿಕೊಳ್ಬೇಕು ಇವನು ಅಂದರೆ ಮಾಡಿಕೊಳ್ಳಿ ಹೊರತು ಇಲ್ಲಾಂದರೆ ಬೇಡ. ಧನ್ಯವಾದಗಳು.